ಬೇರೆ ದೇಶಕ್ಕೆ ಹೋದಾಗ ಗೋವನ್ನ ತಿನ್ನುವಂಥದ್ದು ಅಥವಾ ಬೀಫ್ ತಿನ್ನುವಂಥದ್ದು ತುಂಬ ಸಾಮಾನ್ಯ. ನಮ್ಮಲ್ಲಿ ಸ್ವಲ್ಪ ಕಡಿಮೆ ಹಂಗೆ ನೋಡಿದರೆ. ಬಟ್ ಇಲ್ಲಿನ ಬಹುಸಂಖ್ಯಾತರಾದ ಹಿಂದೂಗಳಿಗೆ ಅದೊಂದು ಪೂಜನೀಯ ಆಗಿರೋದ್ರಿಂದ ಇದನ್ನ ಹೇಗೆ ಅವ್ರು ನೋಡಬೇಕು, ಹೇಗೆ ಸರ್ಕಾರ ನೋಡ್ಬೇಕಂತ ನಿಮ್ಗೆ ಅನ್ಸುತ್ತೆ? ಸರ್, ನಾನು ನಿಮ್ಮ ಪ್ರಶ್ನೆನೇ ಸ್ವಲ್ಪ ವಿಭಿನ್ನವಾಗಿ ತಗೊಳ್ತೀನಿ. ಎಲ್ಲದಕ್ಕೂ ಸರ್ಕಾರ ನೋಡ್ಲಿ ಅಂತ ಕಾಯ್ಬಾರ್ದು. ಗೋವಧೆ ಎಲ್ಲಿ ಹುಟ್ಟುತ್ತೆ? ಕಸಾಯಿಖಾನೆಲ್ಲ ಅಲ್ಲ, ಗೋವು ಸಾಕುವವನ ಹೃದಯದಲ್ಲಿ. ಸಿಕ್ಕಾಪಟ್ಟೆ ಸೈನಸ್ ಇತ್ತು ನನಗೆ. ಸದಾ ಮೂಗ್ಸೋರದು 3 ಖರ್ಚೀಫು ನಾನಂದ್ರೆ 3 ಖರ್ಚೀಫು. ಇದನ್ನ ಯಾವಾಗ ಮೂಗಿಂದ ಇನ್ಹೇಲ್ ಮಾಡ್ತಾ ಬರ್ತೀವಿ, ಸುಮ್ಮನೆ ಶೀತ ನೆಗಡಿ ಆಗೋದೆಲ್ಲ ತಪ್ಪುತ್ತೆ. ಇದು ನೀವು ಹೇಳಿದ ಹಾಗೆ ಇಷ್ಟೊಂದು ಎಲ್ಲ ಚೆನ್ನಾಗಿದ್ರೆ ಸೈನ್ಸ್ ವರ್ಲ್ಡ್ ಇದನ್ನ ರಿಕಗ್ನೈಸ್ ಮಾಡಿ ನಮ್ಮ ಸರ್ಕಾರಗಳು ಇದನ್ನೊಂದು ಅಫಿಷಿಯಲ್ ಒಂದು ನಮ್ಮ ದವಾಖಾನೆಗಳಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಇಡುವಂಥದ್ದಾಗಲಿ ಆ ಥರದೆಲ್ಲ ಯಾಕೆ ಆಗಿಲ್ಲ? ಅಂದರೆ ಬ್ರಿಟಿಷ್ ಆಡಳಿತ ಬಂದಾಗ ಅವರು 3 ಅಂಶಗಳನ್ನು ಮೂಲವಾಗಿ ಇಟ್ಕೊಂಡ್ರು. ಭಾರತೀಯ ಗೋವು ಬೇಡ, ಭಾರತೀಯ ನೇಕಾರರು ಬೇಡ, ಗುರುಕುಲ ವ್ಯವಸ್ಥೆ ಬೇಡ. ತಿವಾರಿನವರು ಪ್ರಧಾನಮಂತ್ರಿಯವರನ್ನು ಭೇಟಿಯಾಗಿ ಗೋ ಸಂಪತ್ತಿನ ಬಗ್ಗೆ ಈ ಸಂಶೋಧನೆಗಳ ಬಗೆಗೆ ಒಂದು ಪುಸ್ತಕ ಕೊಟ್ಟು ಅವ್ರಿಗೆ ಈ ವಿದ್ಯೆಯನ್ನು ಇದನ್ನು ಶಿಕ್ಷಣ ಮಾಡಿ. ರೈತ ಎಲ್ಲಿ ತಪ್ಪು ಮಾಡ್ತಾ ಇದ್ದಾನೆ ಅಂದರೆ, ರೈತನ ಒಂದು ವೀಕ್ನೆಸ್ ಏನಂದರೆ ಎಲ್ಲವನ್ನ ಹಣವಾಗಿ ಆಲೋಚನೆ ಮಾಡಲ್ಲ. ಬರೀ ರೈತ ಆಗಬಾರ್ದು, ನಾವಲ್ಲಿ ಬಿಸ್ನೆಸ್ ಮ್ಯಾನು ಆಗಬೇಕು. ಹಾಗೆ ಗೋಮಯ ಅಂತಂದರೆ ಗೋವಿನ ಉತ್ಪನ್ನಗಳ ಮೂಲಕ ಸುಮಾರು ಪ್ರಾಡಕ್ಟನ್ನು ಮಾಡಿದ್ದಾರೆ ಮೇಡಮ್, ನಿಮ್ಮ ಎದುರುಗಡೆ ಇರುವಂಥ ಪ್ರಾಡಕ್ಟ್ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಇದರಲ್ಲಿ ಸುಮಾರು 220ರಷ್ಟು ವಿಭಾಗಗಳನ್ನು ಮಾಡಬಹುದು. ಆಮೇಲೆ ಗೋಮೂತ್ರ ಸಂಗ್ರಹಣೆಗೆ ಕೆಲವು ನಿಯಮಗಳಿರುತ್ತೆ, ಅದಕ್ಕೆ ತಕ್ಕಂತೆ ನಾವು ಅನುಸರಿಸ್ಕೊಂಡು ಮಾಡಬೇಕು. ಮತ್ತು ತಯಾರಿಕೆಗೆ ಕೆಲವು ನಿಯಮ ಇರುತ್ತೆ, ಅದಕ್ಕೆ ತಕ್ಕಂಗೆ ಮಾಡ್ತಾ ಹೋದಾಗ ನಮಗೆ ಒಳ್ಳೆ ರಿಸಲ್ಟನ್ನು ಕೊಡ್ತಾ ಬಂದಿದೆ. ಹಾಗೆ ದಂತಮಂಜನ ಈಗಾಗಲೇ ಹೇಳ್ದಂಗೆ ಹಲ್ಲು ತಿಕ್ಕುವಂತಹ ಪೌಡ್ರು, ಇದರಿಂದ ಏನಾಗುತ್ತೆ, ಹಲ್ಲು ಕ್ಲೀನ್ ಆಗೋದ್ರ ಜೊತೆಗೆ ನಮ್ಮ ನಾಲಿಗೆ ಹಾಗೆ ಶ್ವಾಸನಾಳ ಇವೆಲ್ಲ ಶುದ್ಧ ಆಗ್ತಾ ಬರುತ್ತೆ. ಅದರಿಂದಾಗಿ ನಮಗೆ ಹಸಿವು ಚೆನ್ನಾಗಾಗುತ್ತೆ. ನಾಲಿಗೆ ಇಲ್ಲ ಇರುವಂತಹ ರಸಗ್ರಂಥಿಗಳೆಲ್ಲ ಜಾಗೃತಿ ಆಗುತ್ತೆ. ಇದು ಬಂದು ಕ್ಷೀರಾರ್ಕ ಅಂತ, ಅಂದರೆ ಹಾಲನ್ನು ಎಕ್ಸ್ಟ್ರಾಕ್ಟ್ ಮಾಡಿರೋ. ನನಗೆ ಚಿಕ್ಕವರಿದ್ದಾಗ ಬೂದಿಯಿಂದ ತಿಕ್ಕೊಳ್ಳೋದು ನೆನಪಿದೆ. ಇದು ನೋಡಿ, ಆಮೇಲೆ ಯಾವುದೋ ಒಂದು ಪೌಡರ್ ಬರ್ತಿತ್ತು ಚಿಕ್ಕವರಿದ್ದಾಗ, ಗೋಪಾಲ್ ದಂತ ಮಂಜನ, ಇದೇ ವಾಸನೆ. ವಾಸನೆಗೆ ಎಷ್ಟೊಂದು ಶಕ್ತಿ ಇದೆ ಅಂತಂದ್ರೆ ಬಾಲ್ಯಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ನಿಮಗೆ. ಅಂದ್ರೆ ನಿಮಗೆ ಆ ವಾಸನೆ ಹಂಗೆ ಯಾರಿಗೂ ಗೊತ್ತಿಲ್ಲದಿಲ್ಲ ಸರ್. ಗೋವಿನ ವಿಚಾರ ಭಾರತ ನೆಲದ ಎಲ್ರಿಗೂ ಗೊತ್ತಿರುತ್ತೆ, ನಾವು ಒಂದ್ಸತಿ ನೆನಪು ಮಾಡ್ಕೊಡ್ಬೇಕಷ್ಟೇ. ಅದು ಹೇಳಿ. ಇದು ಹಾಲು ಸರ್. ಇದು ಇವಾಗ ಹಾಲು, ಈಗ ನನಗೆ ದೇಸಿ ಹಸುವಿನ ಹಾಲು ಲಭ್ಯ ಇರುತ್ತೆ, ನಿಮ್ಮ ಸಿಟಿಲಿರೋ ಮಕ್ಕಳಿಗೆ ಲಭ್ಯ ಇರೋದಿಲ್ಲ. ಆಮೇಲೆ ಈಗಿನ ಎಲ್ಲ ಮಕ್ಕಳಿಗೂ ಚರ್ಮ ಸಂಬಂಧವಾದಂತಹ ತೊಂದರೆ ಇದ್ದೇ ಇರುತ್ತೆ. ಒಂದು 8th 9th ಸ್ಟ್ಯಾಂಡರ್ಡಿಗೆ ಬಂದು ಅಂದರೆ ಅವ್ರಿಗೆ ಮಡುವೆಗಳಾಗುವಂಥದ್ದು ಅಥವಾ ಸನ್ಬರ್ನ್ ಆಗೋದು ಏನಾದರೂ ಇರುತ್ತೆ. ಅವಾಗ ಏನು ಮಾಡ್ತೀವಿ, ಇದನ್ನು ಸ್ವಲ್ಪ ಮುಖಕ್ಕೆಲ್ಲ ಹಚ್ಕೊಳಕ್ಕೆ ಹೇಳ್ತೀವಿ, ಅಷ್ಟೇ ಸಾಕು. ಬಟ್ ಅದು ಹಾಲಿನ ಥರ ಕಾಣಿಸ್ತಾ ಇಲ್ಲ, ಏನು ಮಾಡಿದ್ದೀರಿ? ಅದನ್ನು ಇದನ್ನು ಬಾಷ್ಪೀಕರಣ ಮಾಡ್ತೀವಿ. ಇದನ್ನು ಹೇಗೆ ಗಂಜಲನ್ನು ಮಾಡ್ತೀವಿ ಅದೇ ಟೈಪಲ್ಲಿ ಮಾಡ್ತೀವಿ. ಇದರಲ್ಲಿ ಹಾಲಿನ ಜೊತೆಗೆ ಅಲೋವೆರ ಹಾಕಿರ್ತೀನಿ, ಶ್ರೀಗಂಧ ಹಾಕಿರ್ತೀನಿ ಮತ್ತು ಗುಲಾಬಿ ಹೂವಿನ ಪೆಟಲ್ಸ್ ಹಾಕಿರ್ತೀವಿ. ಇದು ಬಂದು ಪಂಚಗವ್ಯ ಘೃತ ಅಂತ ಹೇಳಿ. ಪಂಚಗವ್ಯ ಘೃತ ಅಂದರೆ, ಗವ್ಯ ಅಂತಂದರೆ ಹಾಲು, ಮೊಸರು, ತುಪ್ಪ, ಗೋಮಯ, ಗೋಮೂತ್ರ 5 ಸೇರಿದ್ರೆ ಪಂಚಗವ್ಯ ಅಂತ ಕರಿತೀವಿ. ಪಂಚಗವ್ಯಕ್ಕೆ ಮಹರ್ಷಿ ವಾಗ್ಭಟ್ರಾಗ್ಬೋದು, ಚರಕ ಸುಶ್ರುತರಾಗ್ಬೋದು ಒಂದು ಒಳ್ಳೆ ಒಂದು ಸೂತ್ರ ಕೊಟ್ಟಿದ್ದಾರೆ. ಏನಂತಂದರೆ, ಯದ್ಯಸ್ತಿಗತ ಪಾಪಂ ದೇಹೇ ತಿಷ್ಠತಿ ಮಾಮಕೆ ಪ್ರಾಶನಾತ್ ಪಂಚಗವ್ಯಸ್ಯ ದಹತ್ ಅಗ್ನಿರೇಂದವಂ ಅಂತ. ಅಂದರೆ ನೋಡಿ, ಅಸ್ಥಿಗತ ಪಾಪ ನಮ್ಮ ಮೂಳೆಗಳಲ್ಲಿ ಇರಬಹುದಾದಂಥ ಪಾಪ, ನಾವು ಪಾಪ ಅಂದಾಗ ಪಾಪ ಪುಣ್ಯ ಅಂತಲಾದರೂ ಯೋಚನೆ ಮಾಡ್ಕೊಳ್ಳಿ, ಅಥವಾ ಕಾಯಿಲೆ ರೋಗ ಅಥವಾ ಟಾಕ್ಸಿನ್ಸ್ ಅಂತ ಅರ್ಥ ಮಾಡ್ಕೊಳ್ಳಿ. ಅದೇನಾಗುತ್ತೆ, ದೇಹೇ ತಿಷ್ಠತಿ ಮಾಮಕ್ಕೆ, ನನ್ನ ದೇಹದಲ್ಲಿ ಸೇರ್ಕೊಂಬಿಟ್ಟಾಗ ಪ್ರಾಶನಾತ್ ಪಂಚಗವ್ಯಸ ಅದನ್ನು ಸೇವನೆ ಮಾಡುವುದರಿಂದ ದಹತ್ ಅಗ್ನಿರೇಂದವಂ, ಹೇಗೆ ಬೆಂಕಿ ತನ್ನಲ್ಲಿ ಇಟ್ಟಂಥ ಇಂಧನವನ್ನು ಸುಟ್ಟು ಬೂದಿ ಮಾಡುತ್ತೋ ಹಾಗೆ ಆ ದೋಷವನ್ನು ಸುಟ್ಟು ಹಾಕುತ್ತೆ. ನೋಡಿ, ಸಿಕ್ಕಾಪಟ್ಟೆ ಸೈನಸ್ ಇತ್ತು ನನಗೆ. ಸದಾ ಮೂಗ್ಸೋರದು 3 ಖರ್ಚೀಫು ನಾನಂದರೆ 3 ಖರ್ಚೀಫು. ಒಂದು ನೆಗಡಿ ತೆಕ್ಕೊಳ್ಳೋಕ್ಕೆ, ಇನ್ನೊಂದು ಆಮೇಲೆ ಕೈ ಒರೆಸ್ಕೊಳ್ಳೋಕ್ಕೆ, ಮತ್ತೊಂದು ಶೋ ಅಪ್ಗೆ. ಯಾಕೆಂದರೆ ಅಷ್ಟೊಂದು
ಪಿತ್ಕ ಆಗಿದ್ರೆ ಯಾರೂ ನನ್ನ ಟೀಚರ್ ಅನ್ನಲ್ವಲ್ಲ. ಅಷ್ಟಿದ್ದು ಇದನ್ನು ಯಾವಾಗ ಮೂಗಿಂದ ಇನ್ಹೇಲ್ ಮಾಡ್ತಾ ಬರ್ತೀವಿ, ಈ ಮೂಗಿನ ಈ ಮೂಳೆ ಪಕ್ಕದಲ್ಲಿ ಬರುವಂತಹ ಲೇಯರ್ ಏನು ವೈಟ್ ಇರುತ್ತೆ ಅದನ್ನು ಸ್ಟ್ರೆಂತ್ ಮಾಡ್ತಾ ಹೋಗುತ್ತೆ. ಅದು ಸ್ಟ್ರೆಂತ್ ಆದಷ್ಟು ನಮಗೆ ಸುಮ್ಮನೆ ಶೀತ ನೆಗಡಿ ಆಗೋದೆಲ್ಲ ತಪ್ಪುತ್ತೆ. ಅಷ್ಟಲ್ಲದೆ ಇನ್ಹೇಲ್ ಮಾಡೋದು ವಾಸನೆ ಅಂದರೆ ಸ್ವಲ್ಪ ಜಾಸ್ತಿ ತಗೊಳ್ಬೇಕು, ಅದು ಹೋಗಬೇಕು. ಅಷ್ಟಲ್ಲದೆ ಇದೊಂದು ಘೃತ ನಮಗೆ ನೂರಾರು ಸಮಸ್ಯೆಗಳನ್ನು ಪರಿಹರಿಸುತ್ತೆ ಸರ್. ಕಣ್ಣಿನ ದೃಷ್ಟಿ ಚೆನ್ನಾಗಿ ಮಾಡುತ್ತೆ. ನೆತ್ತಿನಲ್ಲಿ ನಮಗೆ ಕೂದಲು ಚಿಕ್ಕ ವಯಸ್ಸಿಗೆ ಏನಾದರೂ ಬಿಳಿ ಕೂದಲು ಬಂದುಬಿಟ್ಟಿದ್ರೆ ಅಂಥ ಮಕ್ಕಳಿಗೆ ಅದೇ ಜಾಗದಲ್ಲಿ 3ನೇ ಜನ್ರೇಷನ್ ಕೂದಲು ಕಪ್ಪಾಗಿ ಹುಟ್ಟುತ್ತೆ. ಈಗ ಒಂದು ಕೂದಲು ಒಂದು 2-2.5 ತಿಂಗಳಲ್ಲಿ ಬಿದ್ದು ಹೋಗುತ್ತೆ, ಅದು ಗೊತ್ತಿರೋವಂಥದ್ದು. ಮತ್ತೆ ಆ ಜಾಗದಲ್ಲಿ ಹುಟ್ಟಬೇಕಾದ್ರೆ 3ನೇ ಕೂದಲು ಹುಟ್ಟುತ್ತಲ್ಲ ಅದು ಕಪ್ಪಾಗಿ ಹುಟ್ಟುತ್ತೆ. ಅಂದರೆ ನೆತ್ತಿಯಲ್ಲಿರುವಂತಹ ಕೂದಲಿನ ಕುಳಿಗಳನ್ನು ಸೆಟ್ರೇಟ್ ಮಾಡುತ್ತೆ, ತಲೆನೋವನ್ನು ವಾಸಿ ಮಾಡುತ್ತೆ. ಮೈಗ್ರೇನ್ ಹೆಡ್ಡೇಕ್ ಆಗಿರಲಿ, ಸೈನಸ್ ಹೆಡ್ಡೇಕ್ ಆಗಿರಲಿ. ಏನು ಮೇಡಮ್ ಅದು ಘೃತ ಅಂದರೆ ಹೆಂಗೆ ತಯಾರಾಗುತ್ತೆ? ಘೃತ ಅಂದರೆ ಸರ್ ಇದು 5 ಗವ್ಯಗಳಿರುತ್ತೆ. ಇದನ್ನು ಹುಣ್ಣಿಮೆಯ ದಿನ ಮಾತ್ರ ಮಾಡ್ತೀವಿ, ಯಾವತ್ತಂದ್ರೆ ಅವತ್ತು ಮಾಡಲ್ಲ. ಆಮೇಲೆ ಎಲ್ಲವೂ ಫ್ರೆಶ್. ಅದೇ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಹಿಡಿದಂಥ ಗೋಮಯ ಆಗಬೇಕು, ಗೋಮೂತ್ರ ಆಗಬೇಕು. ಅವತ್ತು ತಯಾರು ಮಾಡಿದಂತಹ ಅಂದರೆ ಹಿಂದಿನ ರಾತ್ರಿ ಹಾಲು ಕರೆದು ಹೆಪ್ಪಾಕಿ ಮೊಸರು ಮಾಡಿರ್ತೀವಲ್ಲ ಅವತ್ತು ತಯಾರು ಮಾಡಿದಂಥ ಬೆಣ್ಣೆ, ಅದನ್ನು ತುಪ್ಪ ಮಾಡ್ಕೊತೀವಿ. ಆಮೇಲೆ ಇದನ್ನು ತಯಾರು ಮಾಡ್ತೀವಿ ಎಲ್ಲ ಫ್ರೆಶಸ್ ಹಾಕ್ಕೊಂಡು. ಸೊ ಪಂಚಗವ್ಯಗಳಿಂದ 5 ಗವ್ಯ ಹಾಕಿರ್ತೀವಿ ಇದಕ್ಕೆ, ಅದರಿಂದ ಆಗಿರುತ್ತೆ ಘೃತ. ಇದು ಎಷ್ಟರ ಮಟ್ಟಿಗೆ ಅಂದರೆ ಈಗ ಯಾವುದೋ ಒಂದು ಮಗು ತುಂಬ ಸಪೂರ ಇದೆ ಅಂತ ಇಟ್ಕೊಳ್ಳಿ, ನನ್ನ ಮಗು ಡೆವಲಪೇ ಆಗ್ತಿಲ್ಲ ಅಂತ ಸಿಕ್ಕಿದ್ದೆಲ್ಲ ಕೊಡೋಕೆ ಹೋಗ್ತಾರಲ್ಲ, ಏನು ಬೇಕಾಗಿಲ್ಲ. ಅವನು ಊಟ ಮಾಡಿದ ತಕ್ಷಣ ಒಂದು ಸ್ವಲ್ಪ ಘೃತವನ್ನು ಮುಸ್ರೆ ಕೈನಲ್ಲೇ ತಿನ್ನಿಸಿ ಒಂದು ಅರ್ಧ ಬಾಳೆಹಣ್ಣು ಅಥವಾ ಏನಾದರೂ ಒಂದು ಒಳ್ಳೆ ಹಣ್ಣು ಅಥವಾ ಒಂದು ಅರ್ಧ ಲೋಟ ಹಾಲು ಕುಡಿಸಿದ್ರೆ 48ರಿಂದ 50 ದಿನದಲ್ಲಿ ಮಗು ವಯಸ್ಸಿಗೆ ತಕ್ಕಂಥ ಮೈಕಟ್ಟು ಬರ್ತಾನೆ. ಈಗ ಹೆಣ್ಮಕ್ಳಿಗೆ ಇದಕ್ಕೆ ನಾಭಿಗೆ ಹಾಕೋದ್ರಿಂದ ಅವ್ರದ್ದು ಏನು ಗೈನಿಕ್ ಪ್ರಾಬ್ಲಮ್ ಇದೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಹಾಗೆ ಯಾರಿಗೂ ನಿದ್ದೆ ಬರಲ್ಲ ವಯಸ್ಸಾದವ್ರಿಗೆ, ಅವ್ರಿಗೆ ಇದು ಸಮ ಪ್ರಮಾಣದಲ್ಲಿ ವರ್ಜಿನ್ ಕೋಕೋನಟ್ ಆಯಿಲ್ ಹಾಕ್ಬಿಟ್ಟು ಬೆಳ್ಳಿ ತಟ್ಟೆ ಅಥವಾ ಬಾಳೆ ಎಲೆ ಮೇಲೆ ಹಿಂಗೆ 100 ಸತಿ ಸರ್ಕಲ್ ಆಗಿ ತಿಕ್ಕಬೇಕು. ತಿಕ್ಕಿದ್ದನ್ನು ಮತ್ತೆ ಇನ್ನೊಂದು ಈ ಥರ ಗ್ಲಾಸ್ ಕಂಟೈನರಲ್ಲಿ ಹಾಕಿಟ್ಕೊಂಬಿಟ್ಟು ಅಂಗಾಲಿಗೆ ಹಚ್ಚಿ ಹೊಕ್ಕಳಿಗೆ ಹಚ್ಚಿಬಿಟ್ರೆ ನಿದ್ದೆ ಮಾಡ್ತಾರೆ. ಈ ಥರ ತುಂಬ ಸಮಸ್ಯೆಗಳಿಗೆ ಇದು ಪರಿಹಾರ ಆಗುತ್ತೆ. ಇದು ಸೋಪು ಸರ್, ಇದು 5 ಗವ್ಯಗಳನ್ನು ಹಾಕಿದೆ ಮತ್ತು ಸುಮಾರು 48 ರೀತಿಯ ಗಿಡಮೂಲಿಕೆಗಳನ್ನು ಹಾಕಿರುತ್ತೆ ಇದಕ್ಕೆ. ಪಂಚಗವ್ಯ ಸಾಬೂನು ಅಂತ ಹೇಳಿ. ಬಟ್ ಯಾಕೆ ನೀವು ಬ್ರ್ಯಾಂಡಿಂಗ್ ಮಾಡಿಲ್ಲ ಯಾವುದನ್ನು ಕೂಡ? ಸರ್ ನಮ್ಮಲ್ಲಿ ಮುಂದುವರಿಸೋರು ಯಾರಿದ್ದಾರೆ? ಓಕೆ, ಯಾರು ಇಲ್ಲ. ಹಾಗಾಗಿನೇ ನಾನು ನನ್ನಲ್ಲಿ ಏನೋ ಒಂದಿಷ್ಟು ಗೊತ್ತಿದೆ, ತಿಳುವಳಿಕೆ ಇದೆ ಅಂತ ಅನ್ನೋದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀನಿ. ವಾಸನೆ ತುಂಬ ಚೆನ್ನಾಗಿದೆ. ಹೌದು ಸರ್, ಯಾರು ತಗೊಂಡವರು ವಾಪಸ್ ಹೋಗಿಲ್ಲ. ನಮ್ಮ ಪ್ರಾಡಕ್ಟ್ಸ್ದು ವಿಶೇಷತೆ ಏನಂದರೆ ಒಂದು ಸರ್ತಿ ನನ್ನ ಪ್ರಾಡಕ್ಟ್ಸ್ ಬಳಸಿದ್ರೆ ವಾಪಸ್ ಎಲ್ಲಿಂದನೋ ಬರ್ತಾರೆ. ಓಕೆ, ಇನ್ನೊಂದು ಇದೆಯಲ್ಲ, ಅದು ಏನದು ಆ ಕಡೆ ಚಿಕ್ಕದು? ಇಲ್ಲ ಸರ್, ಇದು ತಲೆನೋವಿಗೆ ಸರ್ ರೋಲಾನ್ ಅಂತ ಹೇಳಿ. ಇದು ಕೂಡ ಈ ಘೃತ ಇದೆಯಲ್ಲ, ಈ ಘೃತದ ಸಹಾಯಕ್ಕೆ ನಾವು ಈ ನೀಲಗಿರಿ ಸೊಪ್ಪು, ಕೆಲವು ಸೊಪ್ಪುಗಳನ್ನೆಲ್ಲನೂ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ತೆಗೆದು ಮಾಡ್ತೀವಿ. ನೀಲಗಿರಿದು? ಹೌದು, ನೀಲಗಿರಿ ಸೊಪ್ಪು ಹಾಕಿರ್ತೀವಿ. ಈ ಪ್ರಾಡಕ್ಟ್ಗಳನ್ನ ಬೇಕು ಯಾರಿಗಾದ್ರು ಅಂದರೆ ಹೇಗೆ ತಗೋಬೇಕು? ಸಾಮಾನ್ಯ ಇಲ್ಲ, ಕೆಲವರೆಲ್ಲ ಪ್ರಾರಂಭದಲ್ಲಿ ಬರ್ತಾರೆ, ಆಮೇಲೆ ಫೋನ್ ಮಾಡಿ ಹೇಳಿದ್ರೆ ನಾವು ಕೊರಿಯರ್ ಮಾಡಿಕೊಡ್ತೀವಿ. ಯಾರಿಗಾದ್ರೂ ಈ ಪ್ರಾಡಕ್ಟ್ ಬೇಕು ಅಂದರೆ ದಯವಿಟ್ಟು ಅವ್ರ ಫೋನ್ ನಂಬರ್ ನಾನು ಕೊಟ್ಟಿರ್ತೀನಿ. ಆಸಕ್ತರು ದಯವಿಟ್ಟು ಹೋಗಿ ಆರ್ಡರ್ ಮಾಡ್ಬೋದು. ಇಲ್ಲ KR ನಗರಕ್ಕೆ ಹೋಗಿ ನಿಮ್ಮನ್ನು ಭೇಟಿ ಆಗಬೇಕಂದ್ರೆ ಬರ್ಬೋದಲ್ವ? ಖಂಡಿತ, ಆದರೆ ಫೋನ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಫೋನ್ ಮಾಡ್ಕೊಂಡು ದಯವಿಟ್ಟು ಹೋಗಿ ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ಪ್ರಶ್ನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈಗ ನಮ್ಮ ಜನ ಅಥವಾ ನಾವೇ ಅಂದ್ಕೊಳ್ಳಿ, ನಮ್ಮ ಜನ ಅಂದರೆ ನಾನು ಹೇಳೋದು ಈ ಗೋಮೂತ್ರ ಕೆಲವೊಂದೆಲ್ಲ ಅಪಾರೆಂಟ್ಲಿ ಅಂದರೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಸೇಫ್ ಆಗಿದೆ ಅಂತಂದರೆ, ಕೆಲವೊಂದೆಲ್ಲ ಹೆಂಗಿದು ಅಂತ ಒಂದು ಬರುತ್ತೆ. ಅಂದರೆ ಅಗೇನ್ ಕೆಲವೊಂದು ಈಗ ನೀವು ಗೋಮೂತ್ರದ ಬಗ್ಗೆ ನೀವು ಹೇಳಿದ್ರು ಕೂಡ, ಈಗ ನಾವು ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದವಂಥವ್ರಿಗೆ ಸೈನ್ಸ್ ಇದನ್ನು ವೆರಿಫೈ ಮಾಡಿರುವಂಥದ್ದು. ಅಂದರೆ ಉದಾಹರಣೆಗೆ ಒಂದು ಟ್ಯಾಬ್ಲೆಟ್ನ ತೊಗೋತೀವಿ ಇವತ್ತು ಅಂತಂದರೆ ಅದು ಪ್ರತಿ ಸಲ ಅದೇ ರಿಸಲ್ಟ್ ಕೊಡುತ್ತೆ. ಮತ್ತು ಯಾಕಂದರೆ ಅದರಲ್ಲಿ ಅದೇ ಇಂಗ್ರೀಡಿಯೆಂಟ್ ಇರುತ್ತೆ. ಮತ್ತು ಸೈನ್ಸ್ ಅಂದ್ರೆ ಹಾಗೆ ಪ್ರತಿ ಸಲ ಅದೇ ಆಗಬೇಕು. ಮತ್ತು ಅದು ಕಾಲಕ್ಕೆ ತಕ್ಕಂತೆ ಬದಲಾಗಲ್ಲ, ವ್ಯಕ್ತಿಗೆ ತಕ್ಕಂತೆ ಬದಲಾಗಲ್ಲ, ಅದು ಸೇಮ್ ರಿಸಲ್ಟ್ ಕೊಡುತ್ತೆ. ಇದು ಸೈನ್ಸ್, ಇದು ನೀವು ಹೇಳಿದ ಹಾಗೆ ಇಷ್ಟೊಂದು ಎಲ್ಲ ಚೆನ್ನಾಗಿದ್ದರೆ ಸೈನ್ಸ್ ವರ್ಲ್ಡ್ ಇದನ್ನು ರಿಕಗ್ನೈಸ್ ಮಾಡಿ ನಮ್ಮ ಸರ್ಕಾರಗಳು ಇದನ್ನೊಂದು ಅಫಿಷಿಯಲ್ ಒಂದು ನಮ್ಮ ದವಾಖಾನೆಗಳಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಇಡುವಂಥದ್ದಾಗಲಿ ಆ ಥರದ್ದೆಲ್ಲ ಯಾಕಾಗಿಲ್ಲ ನಿಮ್ಮ ಪ್ರಕಾರ? ಸರ್ ಏನಂದರೆ ಮೂಲ ಇದೆಲ್ಲ ಇತ್ತು. ಈ
ಸ್ವತಂತ್ರ ಪೂರ್ವದಲ್ಲಿ ಅಂದರೆ ಬ್ರಿಟಿಷ್ ಆಡಳಿತ ಬಂದಾಗ ಅವರು 3 ಅಂಶಗಳನ್ನು ಮೂಲವಾಗಿ ಇಟ್ಕೊಂಡ್ರು. ಭಾರತೀಯ ಗೋವು ಬೇಡ, ಭಾರತೀಯ ನೇಕಾರರು ಬೇಡ, ಗುರುಕುಲ ವ್ಯವಸ್ಥೆ ಬೇಡ. ಯಾಕೆಂದರೆ ಇವು 3 ನಮ್ಮನ್ನು ಸಂಪೂರ್ಣ ಸ್ವಾವಲಂಬಿ ಮಾಡ್ತಾ ಇತ್ತು. ಆಯಿತಾ, ನಾವು ಆರೋಗ್ಯವಾಗಿರ್ತಾ ಇದ್ವಿ. ಆಮೇಲೆ ನೇಕಾರರು ಕೆಲಸ ಆಯಿತು ಅಂತಂದರೆ ಹತ್ತಿ ಬೆಳೆಯೋನಿಂದ ಹಿಡಿದು ಬಟ್ಟೆ ಹೊಲಿಯೋನವರೆಗೆ ಹಾಕೊಳ್ಳೋನಿಗೆ ಅವೊಂದು ಆರ್ಥಿಕವಾದಂಥ ಸರ್ಕಲ್ ಬರ್ತಾಯಿತ್ತು. ಗುರುಕುಲ ವ್ಯವಸ್ಥೆಯಲ್ಲಿ ಮಗುವಿಗೆ ಸರ್ವಾಂಗೀಣ ವಿಕಾಸ ಆಗ್ತಾಯಿತ್ತು. ಈಗ ನಾವೆಲ್ಲ ಓದಿರೋದು ಮೆಕಾಲೆ ಮೈಂಡೆಡ್ ಎಜುಕೇಷನ್. ಹೌದಾ, ನಮಗೆ ಭಾರತೀಯವಾದದ್ದೆಲ್ಲ ಇದು ಪ್ರೂವ್ ಆಗಲಿ ಅನ್ನೋ ಅಂತಹ ಮೈಂಡ್ ಸೆಟ್ಟನ್ನ ಮಾಡ್ತಾ ಹೋದ್ವಿ. ಮತ್ತು ನಾನು ಈಗಾಗಲೇ ಹೇಳಿದೆ, ಇದು ಯಾವುದೂ ಕೂಡ ಆ ಥರ ಭೋಗಸ್ತಲ್ಲ. ಗ್ರಂಥಗಳನ್ನು ಹುಡುಕಿದ್ರೆ ನೀವು ಅಮರಕೋಶಕ್ಕೆ ಹೋಗಿ, ಭಗವದ್ಗೀತಾಗೆ ಹೋಗಿ, ಅಥವಾ ಯಾವುದೇ ಆಯುರ್ವೇದಿಯ ಗ್ರಂಥಗಳನ್ನು ಹುಡುಕಿ, ಅದರಲ್ಲಿ ಇದ್ರ ಬಗೆಗೆ ನಿಮಗೆ ದಾಖಲೆ ಸಿಗುತ್ತೆ. ಮೊದಲನೇ ಪಾಯಿಂಟ್. ಎರಡನೇದು, ಸರ್ಕಾರ ಗುರುತಿಸಿಲ್ವಾದರೆ ಗುರುತಿಸಿದೆ. ಆಯುರ್ವೇದಿಯ ಹಾಸ್ಪಿಟ್ಲ್ಗಳನ್ನು ಇವಾಗ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಒಂದೊಂದೇನೋ ಮಾಡಿದೆ, ಅಲ್ಲೆಲ್ಲ ಇದಕ್ಕೊಂಚೂರು ಮನ್ನಣೆ ಇದೆ. ಮೂರನೇದು, ಬಹುಶಃ ಮೊನ್ನೆ ನ್ಯೂಸ್ ಪೇಪರಲ್ಲಿ ನಾನು ನೋಡಿದೆ, ನಮ್ಮ ಒಬ್ಬರು ತಿವಾರಿನವರು ಪ್ರಧಾನಮಂತ್ರಿಯವರನ್ನು ಭೇಟಿಯಾಗಿ ಗೋ ಸಂಪತ್ತಿನ ಬಗ್ಗೆ ಈ ಸಂಶೋಧನೆಗಳ ಬಗೆಗೆ ಒಂದು ಪುಸ್ತಕ ಕೊಟ್ಟು ಅವ್ರಿಗೆ ಈ ವಿದ್ಯೆಯನ್ನು ಇದನ್ನು ಶಿಕ್ಷಣ ಮಾಡಿ ಹೈಸ್ಕೂಲ್ ಲೆವೆಲ್ನಿಂದನೇ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಅದು ಆಗೋದಕ್ಕೆ ಟೈಮ್ ತಗೊಳುತ್ತೆ. ಈಗ ಒಂದು ಸಣ್ಣ ಕೊಠಡಿ ಅವ್ಯವಸ್ಥೆ ಆಗಿದ್ರೆ ಕ್ಲೀನ್ ಮಾಡೋಕ್ಕೆ ನಾವು ಎಷ್ಟೊಂದು ತಗೊತೀವಿ. ಇಡೀ ದೇಶದಲ್ಲಿ ವ್ಯವಸ್ಥೆ ಹಾಗಾಗ್ಬಿಟ್ಟಿರೋದ್ರಿಂದ ಮತ್ತು ನಾವು ಬೇರೆ ಸಿಸ್ಟಮ್ಗೆ ಒಪ್ಕೊಂಬಿಟ್ಟಿರೋದ್ರಿಂದ ನಮ್ಮ ಮೈಂಡ್ ಸೆಟ್ ಸರಿಯಾಗಬೇಕು ಮತ್ತು ಲಭ್ಯತೆಯೂ ಆಗಬೇಕಲ್ಲ. ಆ ವಿದ್ಯೆ ಗೊತ್ತಿರೋರು ಇರಬೇಕು. ಅದಕ್ಕೆಲ್ಲ ಸಮಯ ತಗೊಳುತ್ತೆ, ಆಗುತ್ತೆ ಒಂದು ಪಾಯಿಂಟ್. ಎಸ್. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಲಾಸ್ಟ್ ಒಂದು ಪ್ರಶ್ನೆ ಕೇಳಿಬಿಡ್ತೀನಿ. ಏನಂದರೆ ಗೋವು ಈಗ ನೀವು ಹೇಳಿದಾಗ ಎಷ್ಟೊಂದು ಇದರ ಮಹತ್ವ ಮತ್ತು ಪೂಜನೀಯ ಭಾವ ಅಂತಾದರೆ, ಇನ್ನೂ ಕೆಲವೊಬ್ಬರಿಗೆ ಇದು ಆಹಾರ. ಓಕೆ, ಸೊ ನಮ್ಮ ಅಂದರೆ ಅದು ಒಂದು ಸಮುದಾಯ ಅಂತಲ್ಲ, ನಮ್ಮ ಅಂದರೆ ಹಿಂದೂಗಳಲ್ಲೇ ಒಂದಷ್ಟು ಸಮುದಾಯಗಳು ಅದನ್ನು ವ್ಯಾಪಾರೀಕರಣ ಮಾಡ್ಕೊಂಡಿದ್ದಾರೆ, ಅದಕ್ಕೆ ವಧಾ ಕೇಂದ್ರಗಳನ್ನ ಸ್ಥಾಪಿಸ್ಕೊಂಡಿದ್ದಾರೆ ಮತ್ತು ಅದನ್ನು ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಭಾರತದಲ್ಲೇ ಅದು ನಡೀತಾ ಇದೆ. ಸೊ ಇದನ್ನು ಹೇಗೆ ನೋಡೋಕ್ಕೆ ಇಷ್ಟಪಡ್ತೀರಿ ಅಂತಂದರೆ, ಸರ್ಕಾರ ಏನು ಮಾಡಬೇಕು ಇದ್ರ ಬಗ್ಗೆ? ಅಥವಾ ಈಗ ಬೇರೆ ದೇಶಕ್ಕೆ ಹೋದಾಗ ಗೋವನ್ನು ತಿನ್ನುವಂಥದ್ದು ಅಥವಾ ಬೀಫ್ ತಿನ್ನುವಂಥದ್ದು ತುಂಬ ಸಾಮಾನ್ಯ, ನಮ್ಮಲ್ಲಿ ಸ್ವಲ್ಪ ಕಡಿಮೆ ಹಂಗೆ ನೋಡಿದರೆ. ಸೊ ಬಟ್ ಇಲ್ಲಿನ ಬಹುಸಂಖ್ಯಾತರಾದ ಹಿಂದೂಗಳಿಗೆ ಅದೊಂದು ಪೂಜನೀಯ ಆಗಿರೋದ್ರಿಂದ ಇದನ್ನು ಹೇಗೆ ಅವ್ರು ನೋಡಬೇಕು, ಹೇಗೆ ಸರ್ಕಾರ ನೋಡಬೇಕಂತ ನಿಮ್ಗೆ ಅನಿಸುತ್ತೆ? ಸರ್, ನಾನು ನಿಮ್ಮ ಪ್ರಶ್ನೆನೇ ಸ್ವಲ್ಪ ವಿಭಿನ್ನವಾಗಿ ತಗೊಳ್ತೀನಿ. ಎಲ್ಲದಕ್ಕೂ ಸರ್ಕಾರ ನೋಡ್ಲಿ ಅಂತ ಕಾಯಬಾರ್ದು. ಓಕೆ ಓಕೆ, ಆಯಿತಾ? ಗೋ ವಧೆ ಎಲ್ಲಿ ಹುಟ್ಟುತ್ತೆ? ಕಸಾಯಿಖಾನೆಯಲ್ಲಿ ಅಲ್ಲ, ಗೋವು ಸಾಕುವವನ ಹೃದಯದಲ್ಲಿ. ಯಾವತ್ತು ನನ್ನ ಮನಸ್ಸಿನಲ್ಲಿ ಅಯ್ಯೋ ಈ ಹಸು ಉಪಯೋಗಕ್ಕೆ ಬರಲ್ಲ, ಇದಕ್ಕೆ ಹಾಲು ಕೊಡೋಕ್ಕೆ ವಯಸ್ಸಾಗೋಯ್ತು, ಕರು ಹಾಕೋದಿಲ್ಲ, ಇದು ಗಂಡು ಕರು ಉಪಯೋಗಕ್ಕೆ ಬರಲ್ಲ ಅಂತ ಬರುತ್ತೆ, ಆಗ ನಾನು ಬೇರೆದನ್ನು ಯೋಚನೆ ಮಾಡ್ತೀನಿ. ಮೊದಲನೇ ಪಾಯಿಂಟು. ಎರಡನೇದು ಬಂದು ಸ್ವಾಮಿ ವಿವೇಕಾನಂದರೇ ಹೇಳಿದ್ದಾರೆ, ಮೊದಲು ಹೊಟ್ಟೆಯ ಪಾಡು ನಂತರ ಭಕ್ತಿಯ ಹಾಡು ಅಂತ. ಹೊಟ್ಟೆ ಪಾಡನ್ನು ನೋಡ್ಬೇಕು ನಾವು. ಗೋ ಸಾಕೊಂದು ಹೊಟ್ಟೆಪಾಡು ಏನಪ್ಪ ಅಂದರೆ ಅವನ ಹೊಟ್ಟೆಪಾಡು ನೋಡಬೇಕು, ಗೋವಿನ ಹೊಟ್ಟೆಪಾಡು ನೋಡಬೇಕು, ಸಹಾಯಕನ ಇಟ್ಕೊಂಡಿದ್ರೆ ಅವನ ಹೊಟ್ಟೆಪಾಡು ನೋಡಬೇಕು. ಅದನ್ನು ಕಲಿಸಿ ಯಾಕೆ ಅವನು ಮಾರ್ತಾನೆ? ನೀವು ಒಂದು ಹಸುನಲ್ಲಿ ಹಾಲನ್ನು ನೀವು ಮಾರ್ತೀರಿ ಅಂದರೆ ಕೆಲವು ನೂರುಗಳನ್ನು ನೋಡ್ತೀರಾ. ಒಂದು ಹಸುವಿನಲ್ಲಿ ಗೋಮಯದಿಂದ ಗೋಮೂತ್ರದಿಂದ ವಸ್ತುಗಳನ್ನು ಮಾಡ್ತೀರಿ ಅಂದರೆ ದಿನನಿತ್ಯ 10,000 ಸಾವಿರಗಳನ್ನು ನೋಡ್ತೀರಾ. ಒಂದು ಹಸು ಮಿನಿಮಮ್ 10 kg ಗೋಮಯ ಕೊಡುತ್ತೆ. ಗೋಮಯ ಅಂದರೆ ಸಗಣಿ 10 kg ಸಗಣಿ ಪ್ರತಿದಿನ ಕೊಡುತ್ತೆ. ಓಕೆ. ಆ 10 kg ಸಗಣಿಯನ್ನು ನಾವು ಕೃಷಿಗೆ ಅಂತ ಬಳಸ್ತೀವಾ ಅಥವಾ ನಮ್ಮ ಮನೆ ಇತರ ಖರ್ಚಿಗೆ ಅಂತ ಬಳಸ್ತೀವಾ? ಇಲ್ಲ, ನಾನು ಮಾರಾಟಕ್ಕೆ ಅಂತ ಬಳಸ್ತೀನಿ ಅಂತ ಮೊದಲು ಪ್ಲ್ಯಾನ್ ಮಾಡ್ಕೊಳ್ಬೇಕು. ನಾನು ನನ್ನ ವಿದ್ಯಾರ್ಥಿಗಳಿಗೆ ಏನು ಹೇಳ್ಕೊಡ್ತೀನಿ ಅಂತಂದರೆ, ನಾನು ಯಾರಿಗೂ ಕೂಡ ನೀವು ಗೋಶಾಲೆ ಮಾಡಿ ಹೇಳಲ್ಲ. 2 ಹಸು ಸಾಕ್ರಮ್ಮ, 2 ಹಸು ಸಾಕಬೇಕು. ಅದರಲ್ಲೂ ಒಂದು ಹಸು ಹಾಲು ಕೊಡಿ, ಸ್ವಲ್ಪ ದಿನ ಆದಮೇಲೆ ಇನ್ನೊಂದು ಹಸು ತೊಗೊಳ್ಳಿ. ಅಂದರೆ ವರ್ಷ ಪೂರ್ತಿ ನಿಮ್ಮನೆ ಮಗು ದೇಸಿ ಹಸುವಿನ ಹಾಲನ್ನು, ಅದರ ಹೈನುಗಳನ್ನು, ಮೊಸರು ತುಪ್ಪನ ತಗೊಳ್ಬೇಕು. ಯಾಕೆ ಅಂದರೆ ಮಗುವಿನ ಆರೋಗ್ಯ ಮತ್ತು ಬುದ್ಧಿಶಕ್ತಿ ಚೆನ್ನಾಗಾಗುತ್ತೆ. ಹೌದಾ?
ಆಮೇಲೆ ಏನು ಮಾಡಬೇಕು, ನೀನು ತಿಂಗಳ ಚಾರ್ಟ್ ಮಾಡ್ಕೊಂಡ್ಬಿಟ್ಟು 1-2 ದಿನದ್ದನ್ನು ನೀವು ಹೇಳ್ದಂಗೆ ಬೆರಣಿ ಮಾಡಿಕೊಂಡು ತಾನು ಅಗ್ನಿಹೋತ್ರ ಮಾಡಬೇಕು ಮತ್ತು ಅಗ್ನಿಹೋತ್ರ ಮಾಡೋ ಅಂಥವ್ರಿಗೆ ಮಾರ್ಕೆಟಿಂಗ್ ಮಾಡ್ಬೋದು. ಅಗ್ನಿಹೋತ್ರ ಮಾಡೋದಂದ್ರೆ ಅಗ್ನಿಹೋತ್ರ ಅಂದರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತಮಯದ ಕಾಲಕ್ಕೆ ಒಂದು 3 ಪೀಸಷ್ಟು ಬೆರಣಿನ ತುಂಡನ್ನು ಹಾಕಿ 1 ಸ್ಪೂನ್ ದೇಸಿ ಹಸುವಿನ ತುಪ್ಪ, ಒಂದು 4-6 ಕಾಳು ಅಕ್ಕಿಯನ್ನು ಹಾಕಿ ಅಗ್ನಿಹೋತ್ರ ಅಂತ ಒಂದು ಪ್ರೊಸೀಜರ್ ಮಾಡ್ತೀವಿ. ಯಜ್ಞದ ಅತ್ಯಂತ ಯಜ್ಞದ ಲೆವೆಲ್ಗೆ ಅದನ್ನು ಪ್ಲೇ ಹೋಮ್ ಅಂದ್ಕೊಳ್ಳಿ. ಈಗ ಮಗುವಿನ ಎಜುಕೇಷನ್ಗೆ ಅತ್ಯಂತ ಚಿಕ್ಕ ಪಾರ್ಟ್ ಯಾವುದು ಪ್ಲೇ ಹೋಮು ಅಲ್ವಾ, ಕಿಂಡರ್ ಗಾರ್ಡನ್ ಸ್ಕೂಲು ಆ ಥರ ಅಂದ್ಕೊಳ್ಳಿ. ಅಲ್ಲೇನು ಮಾಡ್ತೀವಿ ನಾವು ಪ್ರಕೃತಿಗೆ ಹೇಳ್ತೀವಿ, ಇದಂ ಸೂರ್ಯ ಇದಂ ನಮ್ಮಮ್ಮ ಅಂದರೆ ಸೂರ್ಯ ನೀ ಬೆಳಕು ಕೊಡ್ತಾ ಇದೆಯಪ್ಪ, ನಿನಗೆ ನಾನು ಇದರ ಹವಿಸ್ಸನ್ನು ಕೊಡ್ತಾಯಿದ್ದೀನಿ, ಈ ಏನು ಗೋಮಯದ ಹೊಗೆ ಇರ್ಬೋದು, ತುಪ್ಪದ ಹೊಗೆ ಇರ್ಬೋದು, ಅದನ್ನು ಕೊಡ್ತಾಯಿದ್ದೀನಿ. ಅದೇನಾಗುತ್ತೆ, ಮಳೆ ಮಾರುತಗಳನ್ನು ತಡೆಯುತ್ತೆ, ಪರಿಸರಕ್ಕೆ ಪೂರಕವಾಗಿರುತ್ತೆ. ಅದನ್ನು ಮಾಡೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇವಾಗ ಅಗ್ನಿಹೋತ್ರ ತುಂಬ ಕಾಮನ್ನಾಗಿ ಮಾಡ್ತಾರೆ. ಹಾಗಾಗಿ ನಾವು ಕನೆಕ್ಟ್ ಮಾಡ್ಕೊಳ್ಬೇಕು. ಅವ್ರಿಗೆ ಸಪ್ಲೈ ಕೊಟ್ಕೊಂಡು ನಮ್ಮನೆಯಲ್ಲೂ ಮಾಡ್ತಾ ಹೋಗೋದ್ರಿಂದ ಇಬ್ಬರಿಗೂ ಒಂದು ಅನುಕೂಲ ಆಗುತ್ತೆ. ಆಮೇಲೆ 1-2 ದಿನ ಎರೆಹುಳು ಗೊಬ್ಬರ ಮಾಡಬಹುದು, ಬೀಜಾಮೃತ ಜೀವಾಮೃತಗಳನ್ನು ಮಾಡ್ಬೋದು. ಜೀವಾಮೃತದಲ್ಲಿ 2 ಟೈಪ್ ಮಾಡ್ಬೋದು, ದ್ರವ ಬೇರೆ ಘನ ಬೇರೆ. ಅದನ್ನು ನಮ್ಮ ಜಮೀನೋ ಅಥವಾ ನನಗೇನಿದೆ ಗಿಡ ಮರ ಅದಕ್ಕಲ್ದೇ ಹೀಗೆ ನಿಮ್ಮಂಗೆ ಸಿಟಿನಲ್ಲಿ ಇಟ್ಟಿರ್ತಾರೆ, ಟೆರೇಸ್ ಗಾರ್ಡನಿಂಗ್ ಮಾಡಿರ್ತಾರೆ, ಅಂಥವ್ರನ್ನು ನಾವು ಕಾಂಟ್ಯಾಕ್ಟ್ ಮಾಡಿಕೊಂಡು ಕೊಡಬಹುದು. ಅದರಿಂದ ದುಡ್ಡು ಬರುತ್ತೆ ನಮಗೆ. ಸೌದೆ ಮಾಡಬಹುದು. ಸೌದೆಯನ್ನು ಹೋಮಗಳಿಗೆ ಬಳಸ್ತಾರೆ, ಕ್ರಿಮಿನೇಷನ್ಸ್ಗೆ ಬಳಸ್ತಾರೆ. ಸೌದೆನಾ? ಎಲ್ಲಿಂದ ಸೌದೆ ಹೇಗೆ ಮಾಡ್ತೀರಾ ಸರ್? ಇದು ನೋಡಿ ಸೌದೆ, ಇದು ಸಗಣಿಯಿಂದ ಮಾಡಿರೋದು. ಸಗಣಿ. ಓಕೆ. ಇದು ಬೆರಣಿ. ಈಗ ನೀವು ಬೆರಣಿನ ಏನು ಮಾಡ್ತೀರಿ, ಉಂಡೆ ಮಾಡಿ ತಡ್ತೀರಿ. ಹೌದು. ಸೌದೆನ ನಾವು ಈ ಹಲ್ಲರ್ ಆ್ಯಂಡ್ ಫ್ಲೋರ್ ಮಿಲ್ ಇದೆಯಲ್ಲ, ರಾಗಿ ಮಿಷಿನ್ ಅಂತಿರಲ್ಲ, ಅದಕ್ಕೆ ಹಾಕಿದ್ರೆ ಅದು ಆ ಕಡೆಯಿಂದ ಸೌದೆ ಕೊಡುತ್ತೆ. ಓಕೆ ಓಕೆ ಓಕೆ. ಅದು ಈಗ ಬಹಳಷ್ಟು ಸಮುದಾಯದಲ್ಲಿ ನಾವು ಕ್ರಿಮಿನೇಷನ್ ಬಳಸ್ತೀವಿ. ಆವಾಗ ಮರ ಕಡಿತಾರೆ ಅಂತ್ಯ ಸಂಸ್ಕಾರಕ್ಕಾಗಿ ಬಳಸೋದಕ್ಕೆ. ಆವಾಗ ಏನಾಗುತ್ತೆ, ಅದ್ರ ಬದಲು ಆ ಮರ ಕಡಿಯೋದು ತಪ್ಪುತ್ತೆ, ನಮ್ಮ ಸೌದೆ ವ್ಯಾಪಾರ ಆಗುತ್ತೆ, ನಮ್ಮ ಹಸುಗೆ ಹುಲ್ಲಿಗೆ ದುಡ್ಡಾಗುತ್ತೆ. ಇಚ್ಛಾಶಕ್ತಿ ಸರ್ ಮುಖ್ಯ. ಇದು ಎರೆಹುಳುವಿನ ಗೊಬ್ಬರ. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಆಫೀಸ್ನಲ್ಲಿ 4 ಪಾಟ್ ಇಟ್ಕೊಂಡಿರ್ತೀರಿ, ನೀವು ಹಂಗಂತ ಒಂದು ಕುಕ್ಕೆ ಸಗಣಿ ಉಟ್ಕೊಂಬರೋಕ್ಕಾಗಲ್ಲ ನಿಮ್ಮ ಜಗತ್ತಿಗೆ. ಈ ಥರ ಪ್ಯಾಕೆಟಲ್ಲಿ ಕೊಟ್ಟಾಗ ನಿಮಗೆ ತೊಂದರೆ ಆಗಲ್ಲ. ಅದಕ್ಕೆ ಎಷ್ಟು ಸ್ಪೂನ್ ಬೇಕಾದ ಹಾಕ್ಕೊತೀರಾ, ಒಂದು ಬಾಟಲ್ಗೆ ಹಾಕಿ ಇಟ್ಕೊತೀರಾ. ನೋಡಿ, ಇದು ಪ್ಲೆಸೆಂಟಾ ಗೊಬ್ಬರ ಅಂತ. ಅಂದರೆ ಹಸು ಕರು ಹಾಕುತ್ತಲ್ಲ, ಕರು ಹಾಕಿದಾಗ ಪ್ಲೆಸೆಂಟಾ ಬರುತ್ತೆ. ಆ ಪ್ಲೆಸೆಂಟಾನ ಏನು ಮಾಡ್ತೀನಿ, ಮಡಿಕೆಗೆ ತಗೊಳ್ತೀನಿ ನಾನು, ಮಣ್ಣಿನ ಮಡಿಕೆಗೆ ತಗೊಂಡು ಅದಕ್ಕೆ ಈ ಥರ ಬೆರಣಿಯ ಸುಟ್ಟೆ ಬೂದಿ ರೆಡಿ ಇಟ್ಕೊಂಡಿರ್ತೀನಿ ಮುಂಚೆನೇ. ಇನ್ನೇನು ಡೆಲಿವರಿ ಆಗೋದು ಗೊತ್ತಿರುತ್ತಲ್ಲ, ಅವಾಗ ಇಟ್ಕೊಂಡು ಅದಕ್ಕೆ ಬೂದಿನ ಹಾಕ್ಬಿಟ್ಟು ಒಂದು ಬಟ್ಟೆ ಕಟ್ಟಿ ಕತ್ಲೆನಲ್ಲಿ ಇಟ್ಟಿರ್ತೀವಿ. ಒಂದು 4-6 ತಿಂಗಳಾಗೋ ಹೊತ್ತಿಗೆ ಈ ರೀತಿ ರೆಡಿ ಆಗಿಬಿಡುತ್ತೆ. ಇದಿಷ್ಟು ಗೊಬ್ಬರ ಎಕರೆಗೆ ಜಮೀನಿಗಾಗತ್ತೆ. ಒಂದು ಹಸುವಿನ ಪ್ಲೆಸೆಂಟಾ ಗೊಬ್ಬರ, ದೊಡ್ಡ ಹಸು ಆದರೆ ನೀವು ಹೇಳಿದ್ರಲ್ಲ ಕಿಲಾರಿ ಥರ ಹಸು ಆದರೆ ಅದು ಹೆಚ್ಚು ಕಡಿಮೆ ಒಂದು 10-15 ಎಕರೆಗೆ ಗೊಬ್ಬರ ಆಗುತ್ತೆ. ಹೇಗೆ? ಅದರಲ್ಲಿ ಆ ಶಕ್ತಿ ಇದೆ. ಇವಾಗ ನಾವು ಏನು ಕೃಷಿ BSc ಮಾಡಿರ್ತಾರಲ್ಲ, ಅವರುಗಳ ಗೈಡೆನ್ಸ್ ತಗೊಂಡ್ರೆ ಅಲ್ಲಿ ಎಷ್ಟು ಅದಕ್ಕೆ ಪೊಟ್ಯಾಷಿಯಮ್ ಇರಬೇಕು, ಸೋಡಿಯಂ ಇರಬೇಕು, ಅದೆಲ್ಲ ಆ ಗೊಬ್ಬರದಲ್ಲಿ ಇರ್ತದೆ. ಅದನ್ನು ನಾವು ದುಡ್ಡಾಗಿ ಮಾಡ್ಕೋಬೇಕು. ರೈತ ಎಲ್ಲಿ ತಪ್ಪು ಮಾಡ್ತಾ ಇದ್ದಾನೆ ಅಂದರೆ, ರೈತನ ಒಂದು ವೀಕ್ನೆಸ್ ಏನಂದರೆ ಎಲ್ಲವನ್ನ ಹಣವಾಗಿ ಆಲೋಚನೆ ಮಾಡಲ್ಲ. ಬರೀ ರೈತ ಆಗಬಾರ್ದು, ನಾವಲ್ಲಿ ಬಿಸ್ನೆಸ್ ಮ್ಯಾನು ಆಗಬೇಕು ಅಲ್ವಾ? ಬಿಸ್ನೆಸ್ ಮ್ಯಾನ್ ಆದಾಗ ಒಬ್ಬ ಬಿಸ್ನೆಸ್ ಮ್ಯಾನ್ ಹತ್ರ ಹೋಗಿ ನೀವು 10 ನಿಮಿಷ ಮಾತಾಡಿ, ಈ ಅಮ್ಮ 10 ನಿಮಿಷ ನನ್ನ ಟೈಮ್ ತೊಗೊಂಡಲ್ಲ, ಇಲ್ಲೇನು ವ್ಯವಹಾರ ನಡೀತು ಅಂತ ಯೋಚನೆ ಮಾಡ್ತಾರೆ. ನಾವು ಹಾಗೆ ಯೋಚನೆ ಮಾಡಬೇಕು. ಸುಮ್ಮನೆ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ರೈತನಿಗೆ ಯಾವ ಸಾಲ ಮನ್ನಾ ಬೇಕಾಗಿಲ್ಲ. ನಾವು ತುಂಬ ಸುಭಿಕ್ಷವಾಗಿರೋಂಥವ್ರು. ಕೃಷಿಕೋ ನಾಸ್ತಿ ದುರ್ಭಿಕ್ಷ ಅಂತ. ನಾವು ಆರಾಮಾಗಿರ್ಬೇಕಂದ್ರೆ ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಬೆಲೆ ಕಟ್ಟಬೇಕು. ಆ ಬೆಲೆಯ ಮೂಲಕ ನಾವು ಪಡ್ಕೊಳ್ಬೇಕು. ಸೊ ಇದನ್ನು ನಿಮ್ಮ ರೈತ ಸ್ನೇಹಿತರೊಂದಿಗೆ ದಯವಿಟ್ಟು ಶೇರ್ ಮಾಡಿ.